ಇನ್ನೇನು ಶಿವರಾತ್ರಿ ಹಬ್ಬ ಬಂದೇ ಬಿಡ್ತಲ್ವಾ. ಸೊ ಶಿವರಾತ್ರಿ ಹಬ್ಬಕ್ಕೆ ಈ ಸರಿ ನೈವೇದ್ಯಕ್ಕೆ ಏನ್ ಮಾಡೋದು ಅಂತ ವಿಚಾರ ಮಾಡ್ತಾ ಇದ್ದೀರಾ. ಹಾಗಾದ್ರೆ ಬನ್ನಿ, ಇವತ್ತು ನಾನು ನಿಮ್ಗೆ ತುಂಬಾ ಸುಲಭವಾಗಿ ರುಚಿಕರವಾಗಿ ಬೇಗ ಮಾಡುವಂತ ಕಡಿಮೆ ತುಪ್ಪನ ಬಳಸ್ಕೊಂಡು ಮಾಡುವಂತ ಒಂದು ಬೆಸ್ಟ್ ನೈವೇದ್ಯದ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಅದೇನಂತ ಗೊತ್ತಾ? ಫಳ ಹುರಿಗಡಲೆ ತಂಬಿಟ್ಟು. ತುಂಬಾನೇ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನೀವು ಕೆಲವಷ್ಟು ದಿನಗಳವರೆಗೆ ಕೂಡ ಸ್ಟೋರ್ ಮಾಡ್ಕೊಳ್ಬಹುದು. ಮತ್ತೆ ಸುಲಭವಾದ ವಿಧಾನದಲ್ಲಿ ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಹಾಗಾದ್ರೆ ಈ ಫಳ ತಂಬಿಟ್ಟು, ಹುರಿಗಡಲೆ ತಂಬಿಟ್ಟನ್ನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಸ್ಟಾರ್ಟ್ ಮಾಡೋಣ. ನಾನು ಸುಷ್ಮಾ, ವೆಜ್ ವಂಡರ್ಸ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಫಸ್ಟ್ ನೋಡಿ, ನಾನು ಸ್ಟವ್ ಆನ್ ಮಾಡಿ ಒಂದು ಚಿಕ್ಕ ಪಾತ್ರೆನ ಇಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ಹಬ್ಬಕ್ಕೋಸ್ಕರ ಮಾಡ್ತಾ ಇರೋದ್ರಿಂದ ನಾನು ಎಲ್ಲ ಪಾತ್ರೆಗಳನ್ನು ಹಿತ್ತಾಳಿ ಪಾತ್ರೆಗಳನ್ನು ಯೂಸ್ ಮಾಡ್ತಾ ಇದ್ದೀನಿ. 1 ಕಪ್ ಆಗುವಷ್ಟು ಹುರಿಗಡಲೆ ಅಂದರೆ ಪುಟಾಣಿ ಬೇಳೆ ಅಂತ ನಾವು ಹೇಳ್ತೀವಿ, ಅದನ್ನು ಈಗ ನೋಡಿ ಹುರ್ಕೊಳ್ತಾ ಇದ್ದೀನಿ. ತುಂಬ ಹುರಿಯೋದು ಅಂತಲ್ಲ, ಕಲರ್ ಚೇಂಜ್ ಆಗೋದು ಕೂಡ ಬೇಡ ಫ್ರೆಂಡ್ಸ್. ಸ್ವಲ್ಪ ಅದು ಬೆಚ್ಚಗಾದರೆ ಸಾಕು, ಓಕೆನಾ? ಅಷ್ಟರವರೆಗೆ ಇದನ್ನು ನೋಡಿ ಹುರ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಅದನ್ನು ಅಷ್ಟೇ ಒಂದು ಪ್ಲೇಟ್ಗೆ ಈಗ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ. ಮತ್ತು ನೋಡಿ ಒಂದು ಸ್ವಲ್ಪ ಈ ರೀತಿ ನೋಡಿ ಬೆಚ್ಚಗಾಗಿರುತ್ತೆ ಅಲ್ವಾ, ಅಷ್ಟರವರೆಗೆ ಇದನ್ನು ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ನೋಡಿ ಸ್ಟವ್ ಆನ್ ಮಾಡಿಬಿಟ್ಟು ಪುನಃ ಅದೇ ತಪ್ಪಲೆನ ಇಟ್ಕೊಂಡು ಅದಕ್ಕೆ ಈಗ ನೋಡಿ ಒಂದು ಅರ್ಧ ಕಪ್ ಆಗುವಷ್ಟು ಶೇಂಗಾನ ಹಾಕ್ಕೊಳ್ತಾ ಇದ್ದೀನಿ. ಶೇಂಗಾನು ಅಷ್ಟೇ ಒಂದು ಸ್ವಲ್ಪ ಅದು ಚೆನ್ನಾಗಿ ಸಿಪ್ಪೆ ಎಲ್ಲ ಬಿಟ್ಕೊಂಡು ಫ್ರೈ ಆಗುತ್ತೆ ಅಲ್ವಾ, ಅಷ್ಟರವರೆಗೆ ಫ್ರೈ ಮಾಡ್ಕೊಳ್ಬೇಕು. ಹೈ ಫ್ಲೇಮ್ ಇಟ್ಕೊಳ್ಬೇಡಿ, ಯಾಕೆಂದರೆ ಸಡನ್ನಾಗಿ ಸಿಪ್ಪೆ ಕೆಂಪಾಗಿಬಿಡುತ್ತೆ. ಸೊ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಈ ಶೇಂಗಾ ಕೂಡ ಚೆನ್ನಾಗಿ ಈ ರೀತಿ ಫ್ರೈ ಮಾಡಿಕೊಂಡು, ಅಂದರೆ ಕ್ರಿಸ್ಪಿಯಾಗೇ ಇರಬೇಕು ಈ ರೆಸಿಪಿಗೆ ಶೇಂಗಾ. ಸೊ ಇದನ್ನು ಒಂದು ಮರಕ್ಕೆ ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ಸ್ಟವ್ ಆನ್ ಮಾಡಿಬಿಟ್ಟು ಪುನಃ ಅದೇ ತಪ್ಪಲೆನ ಇಟ್ಕೊಂಡು ಅದಕ್ಕೆ ನೋಡಿ 1 ಚಮಚ ಆಗುವಷ್ಟು ಗಸಗಸೆನ ಹಾಕ್ಕೊಂಡಿದ್ದೀನಿ. ಸ್ಟವ್ ಆನ್ ಮಾಡ್ಕೊಳ್ಬೇಕು ಅಂತಲೂ ಇಲ್ಲ, ಯಾಕಂದರೆ ಗಸಗಸೆ ಹಾಕಿದ ತಕ್ಷಣ ಕೆಂಪಾಗಿಬಿಡುತ್ತೆ ಫ್ರೆಂಡ್ಸ್. ನೀವು ಅದು ಪಾತ್ರೆ ಆಲ್ರೆಡಿ ಬಿಸಿ ಇತ್ತಲ್ವಾ, ಹಾಗೇನೂ ಕೂಡ ಫ್ರೈ ಮಾಡ್ಕೊಳ್ಬಹುದು. ಇದನ್ನು ಕೂಡ ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ನೋಡಿ ಅದೇ ಪಾತ್ರೆಗೆ ನಾನು 3 ರಿಂದ 4 ಚಮಚ ಎಳ್ಳನ್ನು ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೊಳ್ಬೋದು. ಈಗ ನಾನು ತೋರಿಸ್ಕೊಡ್ತಾ ಇರುವಂಥ ಯಾವುದೇ ಸಾಮಗ್ರಿ ಆಗಿರಲಿ ಅದನ್ನು ಅಷ್ಟೇ ಹಾಕಬೇಕಂತ ಇಲ್ಲ ಫ್ರೆಂಡ್ಸ್. ನಿಮಗೆ ಯಾವುದು ಟೇಸ್ಟು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅದಕ್ಕೆ ಅನುಗುಣವಾಗಿ ನೀವು ಒಂದು ಸ್ವಲ್ಪ ಹೆಚ್ಚು ಕಡಿಮೆನ ಮಾಡ್ಕೊಳ್ಬೋದು. ಅಂದರೆ ಎಳ್ಳು ಮತ್ತು ಗಸಗಸೆ ಇದನ್ನೆಲ್ಲ ನಾನು ಹೇಳ್ತಾ ಇರೋದು. ಮತ್ತು ಬೇಕು ಅಂದರೆ ಕರಿ ಎಳ್ಳನ್ನು ಕೂಡ ಹಾಕ್ಕೊಳ್ಬೋದು, ಓಕೆನಾ? ಈ ರೀತಿ ನೋಡಿ ಎಲ್ಲ ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಂಡಿದ್ದೀನಿ. ಮತ್ತು ಈಗ ಶೇಂಗಾ ನೋಡಿ ಒಂದು ಸ್ವಲ್ಪ ತಣ್ಣಗಾಗಿದೆ ಅಲ್ವಾ, ಚೆನ್ನಾಗಿ ಅದನ್ನು ಈ ರೀತಿ ಉಜ್ಜಿಕೊಂಡ್ರೆ ಮರದಲ್ಲಿ ಚೆನ್ನಾಗಿ ಸಿಪ್ಪೆ ಎಲ್ಲ ಬಿಟ್ಕೊಳ್ಳುತ್ತೆ. ಆಮೇಲೆ ಕೇರ್ಕೊಂಡು ಬಿಟ್ಟರೆ ಮರದಲ್ಲಿ ನಾವು ಚೆನ್ನಾಗಿ ಈ ರೀತಿ ನೋಡಿ ವೈಟ್ ಆಗಿರುವಂಥ ಶೇಂಗಾನ ರೆಡಿ ಮಾಡ್ಕೊಳ್ಬೋದು. ಮತ್ತು ನೋಡಿ, ಶಿವರಾತ್ರಿ ಹಬ್ಬದಲ್ಲಿ ನಾವು ಲಿಂಗಾಷ್ಟಕ ಪಠಣವನ್ನು ಮಾಡ್ತೀವಿ ಅಲ್ವಾ. ಸೊ ಲಾಸ್ಟ್ ಇಯರು ನಾನು ನನ್ನ ಮಕ್ಕಳು ಸೇರಿಕೊಂಡು ಹೇಳಿರುವಂಥ ಲಿಂಗಾಷ್ಟಕ ಸ್ತೋತ್ರವನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೀನಿ. ಮತ್ತು ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಡಿ, ಶಿವರಾತ್ರಿ ಸ್ಪೆಷಲ್ ಆಗಿರುವಂಥ ಮೂಂಗ್ ದಾಲ್ ಪಾಯಸ ಮತ್ತು ರವಾ ದೋಸೆ ಕೂಡ ನಾನು ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇರುತ್ತೆ. ನಮ್ಮ ಕಡೆ ಎಲ್ಲ ಶಿವರಾತ್ರಿ ಹಬ್ಬದಲ್ಲಿ ಅಂದರೆ ಮಧ್ಯಾಹ್ನ ಊಟ ಮಾಡೋದಿಲ್ಲ ಅಲ್ವಾ. ಸೊ ಹೆಸರುಬೇಳೆ ಪಾಯಸ ಮತ್ತು ಈ ರೀತಿ ರವಾ ದೋಸೆನ ಮಾಡ್ತಾರೆ. ಸೊ ಅದನ್ನು ಕೂಡ ನಾನು ಆಲ್ರೆಡಿ ತೋರಿಸ್ಕೊಟ್ಟಿದ್ದೀನಿ. ಹಾಗೆ ನೋಡಿ, ನಾನು ಈಗ ತಣ್ಣಗಾಗಿರುವಂಥ ಹುರಿಗಡಲೆನ ಒಂದು ಡ್ರೈ ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಒದ್ದೇ ಇರಬಾರ್ದು ಮಿಕ್ಸರ್ ಜಾರು. ಹಾಗೆ ಈಗ ನಾವು ವೈಟಾಗಿ ಮಾಡ್ಕೊಂಡಿರೋಂಥ ಶೇಂಗಾ ಇದೆ ಅಲ್ವಾ, ಅದನ್ನು 1-2 ಚಮಚದಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೇನೆ ಉಳಿದಿರೋದನ್ನು ಹಾಗೆ ಇಟ್ಕೊಂಡಿದ್ದೀನಿ. ಇದನ್ನು ನೋಡಿ ಮಿಕ್ಸರ್ಗೆ ಹಾಕಿ ಈಗ ನೈಸಾಗಿ ಪೌಡರ್ ಮಾಡ್ಕೊಂಡು ಬರೋಣ. ಈ ರೀತಿ ನೋಡಿ ನೈಸಾಗಿ ಪೌಡರ್ ಮಾಡಿಕೊಂಡು ಈಗ ನಾನು ಒಂದು ಪ್ಲೇಟ್ಗೆ ಇದನ್ನು ತೆಗೆದಿಟ್ಕೊಂಡಿದ್ದೀನಿ. ಶೇಂಗಾನ ನೋಡಿ ನಾನು ಕುಟ್ಟಿ ಈ ರೀತಿ ಪೌಡರ್ ಥರ, ಅಂದರೆ ತುಂಬ ಪೌಡರ್ ಥರ ಇರಬಾರ್ದು, ಅದು ಸ್ವಲ್ಪ ತರಿಯಾಗಿ ಕಡಿಯಾಗಿ ಇರಬೇಕು. ನಾನು ಒಂದು ಕುಟಾಣಿಯಲ್ಲಿ ಒಂದು ಜಸ್ಟ್ ಕುಟ್ಕೊಂಡು ಈ ರೀತಿ ರೆಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ನೋಡಿ ಎಳ್ಳು ಕೂಡ ನಾವು ಆಗಲೇ ಹುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅಲ್ವಾ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಗಸಗಸೆ ಕೂಡ ಆಗಲೇ ನಾವು ಹುರಿದಿಟ್ಕೊಂಡಿದ್ದೀವಿ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಕೆಲವೊಂದು ಇಂಗ್ರೀಡಿಯೆಂಟ್ಸನ್ನು ಆ್ಯಡ್ ಮಾಡ್ಕೊಳ್ತಾ ಹೋಗಬೇಕು. ಹಾಗೆ ನೋಡಿ ನಾನು ಒಂದು ಸ್ವಲ್ಪ ಅಂದರೆ ಒಂದು ಅರ್ಧದಿಂದ 1/4 ಕಪ್ ಆಗುವಷ್ಟು ಒಂದು ಸ್ವಲ್ಪ ಒಣ ಕೊಬ್ಬರಿನ ತುರ್ಕೊಂಡು ಹಾಕ್ಕೊಂಡಿದ್ದೀನಿ. ಮತ್ತು ಫ್ಲೇವರ್ಗೋಸ್ಕರ ಏಲಕ್ಕಿ ಪೌಡರನ್ನು 1 ಚಮಚದಷ್ಟು ಹಾಕ್ಕೊಂಡಿದ್ದೀನಿ. ಈಗ ನೋಡಿ, ಇದೆಲ್ಲ ಇಂಗ್ರೀಡಿಯೆಂಟ್ಸನ್ನು ಒಂದು ಸಾರಿ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು.
ಆಕ್ಚುಲಿ ನಾನು ಫಳಫಳ ಹುರಿಗಡಲೆ ತಂಬಿಟ್ಟು ಅಂತ ಯಾಕೆ ಹೇಳಿದ್ದೀನಿ ಹೇಳೋದನ್ನ ಲಾಸ್ಟಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ. ಯಾವ ಇಂಗ್ರೀಡಿಯೆಂಟನ್ನು ಹಾಕೋದ್ರಿಂದ ಆ ರೀತಿ ಆಗುತ್ತೆ ಹೇಳೋದನ್ನ. ಹಾಗೆ ನೋಡಿ, ನಾನು ಹುರಿಗಡಲೆ ತೊಗೊಂಡಿರೋಂಥ ಬೌಲ್ನಲ್ಲೇ 1 ಬೌಲ್ನಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇಷ್ಟು ಬೆಲ್ಲ ಬೇಕಾಗಲ್ಲ, ಬಟ್ ನಮ್ಗೆ ಆಮೇಲೆ ಕಲಿಸ್ಕೊಳ್ಳುವಾಗ ಕಡಿಮೆ ಬಿದ್ದೋದ್ರೆ ಹೇಳ್ಕೊಂಡು ನಾನು ಒಂದು ಸ್ವಲ್ಪ ಜಾಸ್ತಿನೇ, ಅಂದರೆ ಕರೆಕ್ಟಾಗಿ 1 ಕಪ್ಪಷ್ಟು ಬೆಲ್ಲನ ತೊಗೊಂಡಿದ್ದೀನಿ, ಜೋನಿ ಬೆಲ್ಲನ. ಹಾಗೆ 1/4 ಚಮಚ ಆಗುವಷ್ಟು, ಅಂದರೆ 1/4 ಕಪ್ ಆಗುವಷ್ಟು ನೀರನ್ನು ಹಾಕೊಂಡಿದ್ದೀನಿ. ಈಗ ನೋಡಿ, ಸ್ಟವ್ ಆನ್ ಮಾಡಿಕೊಂಡು ಈ ಬೆಲ್ಲ ಮತ್ತು ನೀರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದನ್ನು ಕಾಸ್ಕೊಳ್ಬೇಕು. ಇಷ್ಟೊಂದು ಬೆಲ್ಲ ಬೇಕಾಗಲ್ಲ, ಅಂದರೆ ಮಿಕ್ಸ್ ಆಗಲ್ಲ, ಬಟ್ ನಮಗೆ ಬೇಕಾದಷ್ಟನ್ನು ಯೂಸ್ ಮಾಡಿಕೊಂಡು ಉಳಿದಿರೋದನ್ನು ನಮ್ಮ ಮತ್ತೆ ಬೇಕಾಗಿರುವಂಥ ಪದಾರ್ಥಕ್ಕೆ ಯೂಸ್ ಮಾಡ್ಬೋದಲ್ವಾ. ಸೊ ಅದಕ್ಕೋಸ್ಕರ ಈಗ ನಾನು ಇದನ್ನು ಚೆನ್ನಾಗಿ ಈ ರೀತಿ ನೋಡಿ ಕುದಿಸ್ಕೊಳ್ತಾ ಇದ್ದೀನಿ ಬೆಲ್ಲನ. ನೋಡಿ, ಈ ರೀತಿ ಬೆಲ್ಲ ಇದು ಕುದಿ ಬಂದಮೇಲೆ ಅದಕ್ಕೀಗ ನೋಡಿ 1 ಚಮಚ ಆಗುವಷ್ಟು ನಾನು ತುಪ್ಪನ ಹಾಕ್ಕೊಂಡಿದ್ದೀನಿ. ನಾರ್ಮಲ್ ಚಮಚದಲ್ಲಿ 1 ಚಮಚ ಆಗುವಷ್ಟು. ಬೆಲ್ಲಕ್ಕೆ ನೀವು ಈ ರೀತಿ ತುಪ್ಪನ ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ, ಅದು ಫುಲ್ ಶೈನಿಂಗ್ ಆಗಿ ಬರುತ್ತೆ ಫ್ರೆಂಡ್ಸ್, ಫಳ ಅಂತ ಹೊಳೆಯುತ್ತೆ. ಆಮೇಲೆ ಕೂಡ ಯಾವಾಗ ನಾವು ತುಪ್ಪನ ಹಾಕಬೇಕು ಅಂತ ನಿಮಗೆ ಹೇಳ್ತೀನಿ. ಈಗ ನೋಡಿ, ಬೆಲ್ಲದ ಜೊತೆಗೆ ಈ ರೀತಿ ತುಪ್ಪ ಮಿಕ್ಸ್ ಮಾಡ್ಕೊಂಡಾಗ ಫುಲ್ ಶೈನಿಂಗ್ ಆಗಿ ಬರುತ್ತೆ. ಇದಕ್ಕೇನು ಅಂತ ಪಾಕ ಅಂತ ಏನಿಲ್ಲ ಫ್ರೆಂಡ್ಸ್, ಬಟ್ ನೋಡಿ ಒಂದು ಸ್ವಲ್ಪ ನೀವು ಈ ರೀತಿ ಅದು ಬೆಲ್ಲ ಬಾಯ್ಲ್ ಆಗ್ತಾ ಇರುವಾಗ ಈ ರೀತಿ ಇದಾಗಬೇಕು. ಬಟ್ ಇನ್ನೊಂದು ಸ್ವಲ್ಪ ಇದು ಪಾಕ ಬರಬೇಕು, ಯಾಕೆಂದರೆ ಒಂದು ಸ್ವಲ್ಪ ಹರಡ್ಕೊಳ್ತಾ ಇದೆ ಅಲ್ವಾ. ಅದಕ್ಕೋಸ್ಕರ ಇನ್ನೊಂದು ನಿಮಿಷ ಇದನ್ನು ಬಾಯ್ಲ್ ಮಾಡಿಕೊಂಡು ಈಗ ನೋಡಿ ಪುನಃ ಅದೇ ಪ್ಲೇಟ್ಗೆ ನಾನು ಹಾಕ್ಕೊಳ್ತಾ ಇದ್ದೀನಿ, ಹದ ನೋಡೋದಕ್ಕೆ ಅಂದ್ಕೊಂಡು. ಈ ರೀತಿ ನೋಡಿ, ಜಸ್ಟ್ ಅದು ಎಲ್ಲ ಒಟ್ಟಿಗೆ ಬಂದರೆ ಸಾಕು, ಅಂದರೆ ತುಂಬ ಗಟ್ಟಿ ಪಾಕನೂ ಬೇಡ ಫ್ರೆಂಡ್ಸ್. ಈಗ ನಾನು ತೋರಿಸ್ದೆ ಅಲ್ವಾ, ಜಸ್ಟ್ ಎಲ್ಲ ಹತ್ತತ್ರ ಒಟ್ಟಾಗುತ್ತೆ ಅಂತ ಆದರೆ ಅಷ್ಟರವರೆಗೆ ಸಾಕಾಗುತ್ತೆ ಪಾಕ. ಈಗ ನೋಡಿ, ಇಳಿಸಿಟ್ಕೊಂಡು ಈಗ ನಾವು ರೆಡಿ ಮಾಡ್ಕೊಂಡಿರೋ ಅಂಥ ಹಿಟ್ಟಿನ ಮಿಶ್ರಣ ಇದೆ ಅಲ್ವಾ, ಅದಕ್ಕೆ ಒಂದು ಸ್ವಲ್ಪನೇ ಬೆಲ್ಲನ ಹಾಕ್ಕೊಳ್ತಾ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಕೈ ಹಾಕ್ಕೊಳ್ಳೋದು ಬೇಡ, ಯಾಕೆಂದರೆ ಬೆಲ್ಲ ಕೂಡ ಬಿಸಿ ಇರುತ್ತೆ ಅಲ್ವಾ. ಸೊ ಒಂದು ಸಾರಿ ನೀವು ಒಂದು ಸ್ವಲ್ಪ ಬೆಲ್ಲನ ಹಾಕ್ಕೊಳ್ತಾ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು. ಒಂದೇ ಸಾರಿ ಹಾಕ್ಕೊಳ್ಬೇಡಿ, ಯಾಕೆಂದರೆ ಹಿಟ್ಟು ಕಡಿಮೆ ಬಿದ್ದರೆ ಪುನಃ ರಗಳೆ ಆಗಿಬಿಡುತ್ತೆ, ಎಲ್ಲ ಪುನಃ ಮತ್ತೆ ಹುರ್ಕೊಂಡು ಮತ್ತೆ ಮಿಕ್ಸ್ ಮಾಡಿಕೊಂಡು ಎಲ್ಲ ಅಲ್ವಾ. ಸೊ ಒಂದು ಸ್ವಲ್ಪನೇ ಹಾಕ್ಕೊಳ್ತಾ ನೀವು ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಪರ್ಫೆಕ್ಟ್ ಆಗಿರುವಂಥ ಹದ ಬರುತ್ತೆ. ಹೇಗೆ ಅಂತ ನೋಡಿ, ಈಗ ನೋಡಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಈ ರೆಸಿಪಿನ ಮಾಡೋದು ತುಂಬಾ ಈಸಿ ಅಂತ ಹೇಳ್ಬೋದು, ಯಾವುದೇ ರೀತಿ ಕಷ್ಟ ಏನಿಲ್ಲ ಇದು. ಈಗ ನೋಡಿ, ಒಂದು ಸ್ವಲ್ಪ ಎಲ್ಲ ಮಿಕ್ಸ್ ಆಗಿದೆ ಅಲ್ವಾ, ಮತ್ತು ಅಷ್ಟೊಂದು ಬಿಸಿ ಇಲ್ಲ. ಈಗ ನೋಡಿ, ನಾನು ಒಂದು ಸಾರಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಸ್ಪೂನಿಗೆ ಹಿಡ್ಕೊಂಡಿರೋದು ಕೂಡ ಒಂದು ಸ್ವಲ್ಪ ತೆಗೆದು ಇದಕ್ಕೇನೆ ಹಾಕ್ಕೊಳ್ತಾ ಇದ್ದೀನಿ. ಈಗ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಉಂಡೆ ಥರ ಮಾಡೋದಕ್ಕೆ ಬರುತ್ತೆ ಅಲ್ವಾ. ಈಗಲೂ ಅಷ್ಟೇ ನೋಡಿ ಫ್ರೆಂಡ್ಸ್, ನಾನು 1 ಚಮಚ ತುಪ್ಪನ ಹಾಕ್ಕೊಂಡಿದ್ದೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನೀವು ಮಾಡಿರುವಂಥ ತಂಬಿಟ್ಟಿನ ಉಂಡೆ ಏನಾಗುತ್ತೆ ಅಂದರೆ ಫುಲ್ ಶೈನಿಂಗ್ ಆಗಿ ಬರುತ್ತೆ. ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಹೇಗೆ ಬರುತ್ತೆ ಅಂತ. ನೀವು ತುಪ್ಪ ಹಾಕದೆ ಹೋದರೆ ಆ ರೀತಿ ಶೈನಿಂಗ್ ಆಗಿ ಬರಲ್ಲ ಫ್ರೆಂಡ್ಸ್. ತುಪ್ಪ ಹಾಕ್ಕೊಂಡ್ರೇನೆ ಚೆನ್ನಾಗಿ ಅದು ಫಳಫಳ ಅಂತ ಹುರಿಗಡಲೆ ತಂಬಿಟ್ಟು ರೆಡಿ ಆಗುತ್ತೆ. ಈಗ ನೋಡಿ, ಕೈಗೂ ಒಂದು ಸ್ವಲ್ಪ ನಾನು ತುಪ್ಪನ ಹಚ್ಕೊಂಡು ಈ ರೀತಿ ನೋಡಿ ಉಂಡೆನ ಮಾಡ್ತಾ ಇದ್ದೀನಿ. ಹದ ತಪ್ಪೋಯ್ತು ಅನ್ನೋ ಹಾಗಿಲ್ಲ, ಮತ್ತೆ ಗಟ್ಟಿ ಪಾಕ ಆಗೋಯ್ತು ಹೇಳೋ ಥರ ಇಲ್ಲ ಅಲ್ವಾ. ಎಷ್ಟು ಆರಾಮಾಗಿ ಎಷ್ಟು ಈಸಿಯಾಗಿ ಶಿವನ ನೈವೇದ್ಯಕ್ಕೆ ನಾವು ಈ ಫಳಫಲ ಹುರಿಗಡಲೆ ತಂಬಿಟ್ಟನ್ನು ಮಾಡ್ಬೋದು ಫ್ರೆಂಡ್ಸ್. ತುಂಬ ಈಸಿಯಾಗಿ ಮಾಡ್ಬೋದು. ಖಂಡಿತ ನಿಮ್ಗೆ ಎಲ್ರಿಗೂ ಇದು ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಅಲ್ವಾ, ಎಷ್ಟು ಒಂದು ಸ್ವಲ್ಪ ತೊಗೊಂಡ್ರಾಯ್ತು. ಒಂದೇ ಕೈಯಲ್ಲಿ ಕೂಡ ನೀವು ಈ ರೀತಿ ಲಡ್ಡು ಥರ ಕಟ್ಕೊಳ್ಬೋದು, 2 ಕೈಯನ್ನು ಯೂಸ್ ಮಾಡಬೇಕಂತಿಲ್ಲ. ತುಂಬ ಸುಲಭವಾಗಿ ಯಾರು ಬೇಕಾದ್ರೂ ಇದನ್ನು ಲಡ್ಡು ಥರ ಕಟ್ಬೋದು. ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಖಂಡಿತ ನೀವು ಒಂದ್ಸಾರಿ ಈ ಲಡ್ಡುನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ನಿಮಗೆ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.